ಕಾರ್ ಕ್ಲೀನ್ ಮಾಡುವ ನೆಪದಲ್ಲಿ ಕಾರ್ನಲ್ಲಿದ್ದಂತ ವಸ್ತುಗಳನ್ನು ಎಗರಿಸ್ತಾ ಇದ್ದ ಓರ್ವ ಕಳ್ಳ ಅನ್ನುವಂಥದ್ದನ್ನೇ ಈಗ ತಾನೇ ನೋಡ್ತಾ ಇದ್ವಿ. ಅದಕ್ಕೆ ಸಂಬಂಧಪಟ್ಟಂತೆ TV9ಗೆ ಮತ್ತೊಂದಷ್ಟು ಅಪ್ಡೇಟ್ಸ್ ಲಭ್ಯ ಆಗ್ತಾ ಇದೆ. ಈತ ಯಾವ ರೀತಿಯಾಗಿ ಕಳ್ಳತನ ಮಾಡ್ತಾ ಇದ್ದ, ಹೇಗೆ ಸಿಕ್ಕಾಕೊಂಡ ಅನ್ನುವಂಥದಕ್ಕೆಲ್ಲ ಸಂಬಂಧಪಟ್ಟಂತೆ. ಹಾಗೆ ಈತ ಕುಮಾರಸ್ವಾಮಿ ಲೇಔಟ್ನ ಸುಭಾಷ್ ನಗರ ನಿವಾಸಿ ನವೀನ್ ಅಂತ ಹೇಳಿಬಿಟ್ಟು ಬಹಳಷ್ಟು ಮನೆಗಳಲ್ಲಿ ಈ ರೀತಿ ಸ್ವಲ್ಪ ಶ್ರೀಮಂತರ ಮನೆಗಳಲ್ಲಿ ಅವರ ಕಾರ್ಗಳನ್ನು ಈತ ಕ್ಲೀನ್ ಮಾಡಿ ಕೊಡ್ತಾ ಇದ್ದ. ಜೊತೆಗೆ ಪರಿಚಯಸ್ಥ ಕೂಡ ಅಕ್ಕಪಕ್ಕದಲ್ಲಿ. ಆದರೆ ಇದನ್ನೇ ಈತ ಬಂಡವಾಳ ಮಾಡಿಕೊಂಡು ಸಭ್ಯನಂತೆ ವರ್ತಿಸ್ತಾ ಕೆಲ ಅತ್ಯಮೂಲ್ಯ ವಸ್ತುಗಳನ್ನು ಕದೀತಾ ಇದ್ದ ಅಂಥೇಳಿ ತಿಳಿದು ಬಂದಿದೆ. ಆದರೆ ಇದು ಸಿಕ್ಕಾಕೊಂಡಿರೋದು ಈತ ಹೇಗೆ ಅನ್ನುವಂಥದ್ದೇ ರೋಚಕ. ಮೊದಲೇ ಹೇಳಿದಾಗೆ ಯಾಕಂತ ಅಂದರೆ ಫೇಸ್ಬುಕ್ನಲ್ಲಿ ಈತ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿರ್ತಾನೆ. ತನ್ನ ಮಗನಿಗೆ ಒಂದು ಕೂಲಿಂಗ್ ಗ್ಲಾಸನ್ನು ಹಾಕಿ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಿರ್ತಾನೆ. ಆ ನಂತರದಲ್ಲಿ ಆ ಮಗನಿಗೆ ಹಾಕಿರುವಂಥ ಫೋಟೋ ನಂದಲ್ವಾ ಅಂತ, ಅಥವಾ ಮಗನಿಗೆ ಹಾಕಿರುವಂಥ ಒಂದು ಆ ಕೂಲಿಂಗ್ ಗ್ಲಾಸ್ ನಂದಲ್ವಾ ಅಂತ ಹೇಳಿ ಡಾಕ್ಟರ್ ಕಿರಣ್ ಅಂತ ಹೇಳಿ ಅವರು ಮೂಲತಃ ಪ್ರೊಡ್ಯೂಸರ್ ಕೂಡ ಅವರು ಯಾಕೋ ಅನುಮಾನ ಬಂದು ಸರಿಯಾಗಿ ಚೆಕ್ ಮಾಡಿದ್ದಾರೆ. ಆ ನಂತರದಲ್ಲಿ ಕಾರ್ನಲ್ಲಿ ಹೋಗಿ ಚೆಕ್ ಮಾಡಿದ್ದಾರೆ. ಕಾರ್ನಲ್ಲಿ ಅವರ ಕೂಲಿಂಗ್ ಗ್ಲಾಸ್ ಇರಲಿಲ್ಲ. ಆ ನಂತರದಲ್ಲಿ ಅವರು CC ಕ್ಯಾಮ್ರಾ ಎಲ್ಲ ಫುಟೇಜ್ ಎಲ್ಲ ಪರಿಶೀಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಕಳ್ಳತನ ಬೆಳಕಿಗೆ ಬಂದಿದೆ. ಹಾಗೆ ನಮ್ಮ ಜೊತೆಗೆ ಈಗ ಸ್ವತಃ ಡಾಕ್ಟರ್ ಕಿರಣ್ ಅಂದರೆ ಈ ರೀತಿಯಾಗಿ ವಸ್ತುಗಳನ್ನು ಕಳೆದುಕೊಂಡಂಥವ್ರು ಅವರು ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ಡಾಕ್ಟರ್ ಕಿರಣ್ ಅವರೇ, ನಿಮಗೆ ಗೊತ್ತಾಗಿದ್ದು ಹೇಗೆ ಅಂತ, ಈ ವ್ಯಕ್ತಿನೇ ಕಳ್ಳತನ ಮಾಡಿದ್ದಾನೆ ಅನ್ನುವಂಥದ್ದು ನಮ್ಗೆ ಗೊತ್ತಾಯ್ತು ಅಂದರೆ ಫೇಸ್ಬುಕ್ಕಲ್ಲಿ ಆ ಫೋಟೋ ನೋಡಿ ಆ ನಂತರದಲ್ಲಿ ನಿಮ್ಗೆ ಗೊತ್ತಾಗ್ತಾ ಹೋಯ್ತು ಅಂತ, ಹೇಗೆ ನೀವು ಕೂಲಂಕುಷವಾಗಿ ನೋಡ್ತಾ ಬಂದ್ರಿ ಅಂತ? ಆಕ್ಚುಲಿ ಒಂದು 3 ವರ್ಷದಿಂದ ಕಾರಲ್ಲಿ ಈ ಥರ ಚಿಕ್ಕ ಪುಟ್ಟ ವಸ್ತುಗಳು ಕಾಣಾಗ್ತಿರ್ಲಿಲ್ಲ, ಕಾಣಾಗ್ತಿತ್ತು. ಸೊ ಏನೋ ಯಾರ ಮೇಲೆ ಹಾಕೋದು, ಯಾರು ತಗೊಳ್ತಿದ್ರು ಗೊತ್ತಾಗ್ತಿರ್ಲಿಲ್ಲ. ಇತ್ತೀಚೆಗೆ ಫೇಸ್ಬುಕ್ ಅಲ್ಲಿ ಈ ಒಂದು ಮಗು ನನ್ನ ಕೂಲಿಂಗ್ ಗ್ಲಾಸ್ನ ಹಾಕೊಂಡಿತ್ತು ಫೋಟೋದಲ್ಲಿ. ಸೊ ನೋಡ್ಬಿಟ್ಟು ಯಾರ್ದು ನೋಡುವಾಗ ನಮ್ಮ ಕಾರ್ ತೊಳೆಯಕ್ಕೆ ಬರ್ತಿದ್ನಲ್ಲ ನವೀನ್ ಅಂತ, ಅವನ ಮಗು ಅದು. ಸೊ ಆವಾಗ ಗೊತ್ತಾಯ್ತು ಇದೆಲ್ಲ ಕಳ್ತನ ಇವನೇ ಮಾಡ್ತಿದ್ದ ಅಂತ. ನವೀನ್ ಅಲ್ವಾ ಅವ್ರ ಹೆಸರು? ನವೀನ್. ಓಕೆ, ಬೇರೆ ಏನಾದರೂ ವಸ್ತುಗಳು ಕಳ್ತನ ಆಗಿತ್ತಾ ಡಾಕ್ಟರ್ ಕಿರಣ್ ಅವರೇ? ಇದಲ್ಲದೆ ಕೂಲಿಂಗ್ ಗ್ಲಾಸ್ಗಳು, ಮೊಬೈಲು, ಪೆನ್ಗಳು ಎಲ್ಲ ಎಕ್ಸ್ಪೆನ್ಸಿವ್ ಆರ್ಟಿಕಲ್ಸ್ ಈ ಥರ ಚಿಕ್ಕ ಪುಟ್ಟವು. ಆಮೇಲೆ ಕಾರ್ ಪಕ್ಕದಲ್ಲಿ ನಿಲ್ಸಿದ್ದು ಎಕ್ಸ್ಪೆನ್ಸಿವ್ ಒಂದು ಸೈಕಲ್ಲು, ಈ ರೀತಿ ಎಲ್ಲ ವಸ್ತುಗಳು ಕಳ್ತನ ಆಗ್ತಿತ್ತು. ಅಂದರೆ ನಿಮ್ಗೆ ಮುಂಚೆಯಿಂದ ಹಾಗಾದ್ರೆ ಅವ್ರು ಫೇಸ್ಬುಕ್ಕಲ್ಲೂ ಫ್ರೆಂಡೇ, ಸೊ ಆ ಫೋಟೋ ನೋಡಿ ನಿಮ್ಗೆ ಗೊತ್ತಾಯ್ತು? ಆ ಫೋಟೋ ನೋಡಿ ಏನು ಅಂತ. ಮತ್ತೆ CCTV ಚೆಕ್ ಮಾಡಿದ್ವಿ. ಡೌಟ್ ಬಂದಾಗ ಇವಂದೇ ವಾಶ್ ಮಾಡೋದನ್ನ ಚೆಕ್ ಮಾಡಿದಾಗ ಅಲ್ಲಿ ಮೊಬೈಲ್ ಕದೀತಾ ಇರೋದು ಸೆರೆ ಸಿಕ್ಕಿದೆ. ಓಕೆ ಅಂದ್ರೆ ನೋಡೋದಕ್ಕೆ ಅಥವಾ ಬೇರೆ ಬೇರೆ ಸಂದರ್ಭದಲ್ಲಿ ಯಾವತ್ತು ನಿಮಗೆ ಡೌಟೇ ಬಂದಿರಲಿಲ್ವಾ ಡಾಕ್ಟರ್ ಕಿರಣ್ ಅವರೇ ಈ ರೀತಿಯ ಕಳ್ಳತನ ಆಗ್ತಿರ್ಬೋದು? ಯಾವತ್ತೂ ಬಂದಿರಲಿಲ್ಲ, 2-3 ವರ್ಷದಲ್ಲಿ ಯಾವತ್ತೂ ಬಂದಿರಲಿಲ್ಲ. ಯಾಕಂದ್ರೆ ನೋಡೋಕೆ ಆ ಥರ ಕಾಣ್ತಿರ್ಲಿಲ್ಲ. ಹಾಗಾಗಿ ನಮ್ಮ ಮನೆಯಲ್ಲೆಲ್ಲ ಓಡಾಡ್ಕೊಂಡು ನಮ್ಮ ಕೆಲಸಗಳೆಲ್ಲ ಮಾಡ್ಕೊಂಡು ಇದ್ದ. ಬಟ್ ಈ ಥರ ಮಾಡ್ತಾನೆ ಅಂತ ಅನ್ಕೊಂಡಿರ್ಲಿಲ್ಲ. ಓಕೆ, ಆಮೇಲೆ ಮತ್ತೊಂದು ಅನುಮಾನ ನೀವು ವ್ಯಕ್ತಪಡಿಸಿದ್ರಿ ಅಂತ ಹೇಳಿ ತಿಳಿದು ಬಂತು. ಅಂದ್ರೆ ಏರಿಯಾದಲ್ಲಿ ಬಹಳಷ್ಟು ಜನಕ್ಕೆ ಪರಿಚಯಸ್ತಾನೆ, ಸಭ್ಯನ ರೀತಿನೇ ಇರ್ತಾನೆ, ಬೇರೆ ಬೇರೆ ಕಡೆ ಕಳ್ಳತನಗಳು ಕೂಡ ಆಗಿರಬಹುದು ಅಂತ ಹೇಳ್ಬಿಟ್ಟು, ಏನು ಅನುಮಾನ ನಿಮ್ದು ಅದು ಅಂತ? ಹೌದು, ಇವನು ಎಲ್ಲೆಲ್ಲಿ ತೊಳಿತಾ ಇದ್ದ, ಹೆಚ್ಚು ಕಡಿಮೆ ಆ ಮನೆಗಳಲ್ಲೂ ಸುಮಾರು ಕಳ್ತನ ಆಗಿದೆ. ಓಕೆ, ಇನ್ನೊಬ್ರು ಮೇಘನಾನ್ ಅವ್ರ ಮನೇಲಿ ಅಲ್ಲೂ ತೊಳಿತಾ ಇದ್ದ, ಅಲ್ಲೂ ಸೈಕಲ್ ಕಾಣೆ ಆಗಿದೆ. ಈ ರೀತಿ ಈಗ ಒಂದೊಂದಾಗಿ ಇವಾಗ ಗೊತ್ತಾಗ್ತಾ ಇದೆ ನ್ಯೂಸ್. ಓಕೆ, ಅಂದ್ರೆ ಮನೆಗೆಲಸ ಅಲ್ಲ, ಕೇವಲ ಕಾರ್ ಕ್ಲೀನ್ ಮಾಡ್ಕೊಡೋದಕ್ಕೆ ಎಲ್ಲರ ಮನೆಗೂ ಹೋಗ್ತಾ ಇದ್ರು ಹಾಗಾದ್ರೆ ಇವರು? ಎಲ್ಲರೂ ಹೋಗಿ ದೊಡ್ಡ ಕಳ್ಳನೆಲ್ಲ ಇಂಥವೆಲ್ಲ ಚಿಕ್ಕ ಪುಟ್ಟ ಕದ್ದು ಮಾರ್ಕೊಂತ ಇದ್ದ ಅನ್ಸುತ್ತೆ. ಈ ಕಂಪ್ಲೇಂಟ್ ಮಾಡಿದಿರಲ್ಲ, ಏನ್ ಹೇಳಿದ್ದಾರೆ ಪೊಲೀಸರು? ಏನಾದ್ರು ಗೊತ್ತಾಗಿದೆಯಾ ಬೇರೆ ಬೇರೆ ಮೇಲೆ ಇತ್ತ ಕಳ್ಳತನ ಮಾಡ್ತಾ ಇದ್ದಿದೆ ಏನಾದ್ರು ಪ್ರಾಥಮಿಕವಾಗಿ? ಹೌದು, FIR ಫೈಲ್ ಮಾಡಿದ್ದಾರೆ. ಸೊ ಮೋಸ್ಟ್ಲಿ ಇವತ್ತು ನಾಳೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ಬೋದು ಅನ್ಕೊಂತೀನಿ. ಸೊ ಎಂಕ್ವೈರಿನೂ ಮಾಡ್ತಾ ಇದ್ದಾರೆ. ಇದುವರೆಗೆ ನಿನ್ನೆ ರಾತ್ರಿ ಅದೇ ಕೂಲಿಂಗ್ ಗ್ಲಾಸ್ ಒಂದು ರಿಕವರ್ ಮಾಡ್ಕೊಂಡಿದ್ದಾರೆ. ಥ್ಯಾಂಕ್ ಯು ಕಿರಣ್ ಅವರೇ, TV9 ಜೊತೆ ಮಾತು